ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಬಂಧುಗಳೇ, ನಮಸ್ಕಾರ. ತಮಗೆಲ್ಲರಿಗೂ ತಿಳಿದ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾದ ಪುಣ್ಯಕ್ಷೇತ್ರಗಳಲ್ಲಿ ಎಂದಾಗ ಬರುವ ಕ್ಷೇತ್ರ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಮಠ. ಇಲ್ಲಿ ಲಕ್ಷ ಭಕ್ತಾದಿಗಳು ಬರುವುದು ನಾವೆಲ್ಲರೂ ಮೊನ್ನೆ, ಅಂದರೆ ದಿನಾಂಕ 5/1/2026ರಂದು ಭವ್ಯ ರಥೋತ್ಸವ ಕ್ಷಣ ನಮ್ಮ ಕಣ್ಣು ಮೈ ಮನಗಳೆಲ್ಲವೂ ಪಾವನವಾಗಿರುವುದು ಕಂಡಿದ್ದೇವೆ, ಅನುಭವಿಸಿದ್ದೇವೆ. ಇಲ್ಲಿ ವ್ಯಾಪಾರ ಉಪಜೀವನಕ್ಕೆ ತಮ್ಮದೇ ಆದ ಅಂಗಡಿಗಳು ಇಟ್ಟುಕೊಂಡು ಅಜ್ಜನ ಜಾತ್ರೆಯಲ್ಲಿ ಸ್ವಲ್ಪ ಆದಾಯವಾದರೆ ನಮ್ಮ ಮುಂದಿನ ಜೀವನಕ್ಕೆ ಸ್ವಲ್ಪ ಆಸರೆಯಾಗಬಹುದು ಎಂದು ನಂಬಿಕೊಂಡಿರುತ್ತಾರೆ. ಇದು ಒಂದು ಜಾತ್ರೆಯಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ಆದರೆ ಇಲ್ಲಿ ಅಂಗವಿಕಲರೂ ಕೂಡ ತಮ್ಮ ಅಂಗಡಿಗಳೂ ಹಾಕಿಕೊಂಡಿರುತ್ತಾರೆ. ಇವರ ಜೊತೆಗೆ ಇನ್ನೂ ಅನೇಕ ಅಂಗವಿಕಲರ ಹೆಸರಿನ ಮೇಲೆ ಸಂಘ ಸಂಸ್ಥೆಗಳು ಮಾಡಿಕೊಂಡು ತಮ್ಮ ತಯಾರಿಕಾ ಘಟಕವನ್ನು ಸ್ಥಾಪನೆ ಮಾಡುವ ಮೂಲಕ ಅವರ ವ್ಯಾಪಾರ ಮಾಡುವುದು ಸಹಜ. ಬೇರೆ ಕಡೆ ಸ್ವಂತ ದುಡಿಮೆಯ ಹಣವನ್ನು ಬಂಡವಾಳ ಮಾಡಿಕೊಂಡು ತಮ್ಮ ವ್ಯಾಪಾರದಲ್ಲಿ ಹಾಕಿ ಅದರಿಂದ ಲಾಭ ಮಾಡಿಕೊಂಡು ಜೀವನ ಸುಧಾರಿಸಿಕೊಳ್ಳಬೇಕು ಎನ್ನುವವರು ಇರುತ್ತಾರೆ ಅಲ್ಲವೇ? ಇಲ್ಲಿ ಒಂದು ವ್ಯತ್ಯಾಸವೇನೆಂದರೆ, ಸಂಘ ಸಂಸ್ಥೆಯವರು ಹಾಕುವ ಅಂಗಡಿಗಳು ಒಬ್ಬ ಬಡವ, ಅನಾಥ, ಉಪಜೀವನಕ್ಕೆ ಆಧಾರವಾಗಿಸಿಕೊಂಡ ಅಂಗವಿಕಲ ಇಂಥವರಿಗೂ ಕಾಪಾಡಬೇಕಾದ ಸಮಿತಿ ಜವಾಬ್ದಾರಿಯಲ್ಲವೇ? ಗವಿಮಠದಲ್ಲಿ ಒಂದು ಸಂಸ್ಥೆಯ ವ್ಯಾಪಾರಕ್ಕಾಗಿ ಸರಿಯಾದ ಸೂಕ್ತ ಸ್ಥಳಾವಕಾಶ ಮಾಡಿಕೊಟ್ಟು, ಒಬ್ಬ ಅಂಗವಿಕಲನಿಗೆ ವ್ಯಾಪಾರ ಆಗದೇ ಇರುವಂಥ ಕಡೆ ಸ್ಥಳಾವಕಾಶ ಮಾಡಿಕೊಟ್ಟು, ಅವನು ನಂಬಿಕೊಂಡು ಸ್ವಂತ ದುಡಿಮೆಯ ದುಡ್ಡು ಸುರಿದ ಅಂಗವಿಕಲ ವ್ಯಾಪಾರ ಆಗದೆ ಪೂರ್ಣ ನಷ್ಟವಾದರೆ ಹೇಗೆ ಬದುಕಬೇಕು? ಇದರ ಬಗ್ಗೆ ಒಂದು ವರದಿಯ ವಿಡಿಯೋ ಮಾಡಿ ಜಾತ್ರೆಯ ಸಮಿತಿ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಒರೆಸುವ ಕೆಲಸ ಮಾಡಿದೆ ಎಂದು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ. ಯೇಸುನಾಥನ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ, 2020ರಿಂದ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಈಗ 2024ರಿಂದ ಅವರು ಒಂದು ಅಂಗಡಿ ಕೊಟ್ಟಿದ್ದಾರೆ ಅವ್ರಿಗೆ. ಇದರಲ್ಲಿ ತಾರತಮ್ಯ ಯಾಕೆ? ನಾನು ಒಬ್ಬ ವಿಕಲಚೇತನನಾಗಿದ್ದು ನನಗೆ ಎತ್ಕೊಂಡು ಮೂಲೆಯಲ್ಲಿ ಅಂಗಡಿ ಹಾಕಿದ್ದಾರೆ. ಈಗ ಇವ್ರಿಗೆ ಇಲ್ಲಿರೋರಿಗೆ ಅವರು ಅವಶ್ಯಕತೆ ನೋಡಿ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಈ ರೀತಿಯಾಗಿ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ನಾವೇನು ಹೇಳೋದು ಅಂದ್ರೆ, ವಿಕಲಚೇತನರಿಗೆ ತಾರತಮ್ಯ ಯಾಕೆ ಮಾಡ್ತೀರಿ? ಸಮಿತಿಯವರು ತಾರತಮ್ಯ ಯಾಕೆ ಮಾಡ್ತಾರೆ? ಈಗ ಅವ್ರು ಹೇಳ್ತಾ ಇರೋದು ಎಲ್ಲ ನಾನು ನಿಮಗೆ ಹೇಳ್ತಾ ಇರೋದು, ವಿಶೇಷವಾಗಿ ವಿಕಲಚೇತನರಿಗೆ ತಾರತಮ್ಯ ಹಾಕಿ ಈಗ ನನ್ನನ್ನು ಎತ್ಕೊಂಡೋಗಿ ಆ ಮೂಲೆಯಲ್ಲಿ ಹಾಕಿದ್ದಾರೆ. ಈಗ ಇವ್ರಿಗೆ ಮಾತ್ರ ಅಂಗಡಿ, ಫಸ್ಟ್ ಅಂಗಡಿ ನೋಡಿ, ಫಸ್ಟು ಗವಿಸಿದ್ದೇಶ್ವರ ಮಹಾದ್ವಾರ ಇದೇನೆ ಫಸ್ಟು. ಈಗ ಒಬ್ಬರಿಗೊಂಥರ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ, ಇದು ಹೇಗೆ ಸಾಧ್ಯ? ಈಗ ನಾನು ವಿಕಲಚೇತನ, ಅವರು ಟ್ರಸ್ಟಲ್ಲಿ ಇದ್ದಿದ್ದು, ಅವರು ತುಂಬ ಒಂದು ಹೆಸರಿಗೆ ಬಂದ್ಬಿಟ್ಟಿದ್ದಾರೆ ಅವರು. ಈಗ ಅವರು ಒಂದು ರೀತಿಯಲ್ಲಿ ಬೆಳೆದಿದ್ದಾರೆ. ಈಗ ನಾನು ಒಬ್ಬ ತಂದೆ ತಾಯಿ ಇಲ್ಲ, ನನಗೆ ಬಂಧು ಬಳಗ ಇಲ್ಲ, ನಾನು ಒಬ್ಬ ಅನಾಥ. ಅದರಲ್ಲೂ ನಾನು ಕಷ್ಟಪಟ್ಟು ಇಲ್ಲಿ ದುಡಿಯೋಕ್ಕೆ ಬಂದಿದ್ದೀನಿ. ಅದರಲ್ಲಿ ನನಗೆ ಎತ್ಕೊಂಡೋಗಿ ಅಲ್ಲಿ ಮೂಲೆಯಲ್ಲಿ ಹಾಕಿದ್ದಾರೆ. ಅಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ನನಗೆ. ಮಧ್ಯದಲ್ಲಿ ನೋಡಿ, ವಿಶೇಷ ಚೇತನ ಗುರುತಿಸಲ್ಪಡಬೇಕು. ಇದಕ್ಕೆ ಯಾರು? ಗೌರವಾನ್ವಿತ ಮಾನ್ಯ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮಾನ್ಯ ಶ್ರೀಯುತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಇದು ನಮ್ಮ ಇಲಾಖೆ ಯಾವ ರೀತಿ ಹೋಗಿದೆ ಎಲ್ಲ ಬಿಡಿಸಿ ನಾವು ಹೇಳ್ಬೇಕಾ? ಇಂಥ ವ್ಯವಸ್ಥೆ ನಮಗೆ ಬಂದ್ಬಿಡ್ತದ? ಹೇಳಿ ನೋಡೋಣ. ಇಂಥ ವ್ಯವಸ್ಥೆಯಲ್ಲಿ ನಾವು ಇನ್ನೂ ಬದುಕ್ತಾ ಇದ್ದೀವಿ. ಆದರೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016ನ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ವಿಕಲಚೇತರ ಹಿರಿಯ ಸಬಲೀಕರಣ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ
ಇಲ್ಲೇ ಪಟ್ಟದ್ನ ಅವ್ರ ನಮ್ಮವ್ರ ಫೋನ್ ತಗೊಂಡ್ರಲ್ಲ. ಸರ್ ನಿಮ್ಮ ಅಭಿಪ್ರಾಯ ಹೇಳ್ಬೇಕು ಡಿಸೇಬಲ್ದು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಿಂದ ಈಗ ಇಲ್ಲಿ ವಿಕಲಚೇತನರ ಜೂಟ್ ಬ್ಯಾಗ್ ಕೇಂದ್ರ ಶಾಖೆ ಗದಗ ಲಕ್ಷ್ಮೇಶ್ವರ ರೋಣ ನಾನು ಒಂದು ವಿಡಿಯೋ ಮಾಡ್ತಿದ್ದೀನಿ ಡಿಸೇಬಲ್ ಬಗ್ಗೆ. ಈಗ ಇವರು ವರದಿ ಕೊಡ್ತಾರೆ, ಇದು ಡಿಸೇಬಲ್ಗೆ ಹೇಗೆ ಕೊಟ್ಟರು, ಇವರು ಒಂದು ವರದಿ ಕೊಡ್ತಾರೆ. ಇವರು ಸಂಪೂರ್ಣ ಮಾಹಿತಿ ಕೇಳೋಣ. ಹಾಂ ಸರ್, ತಾವು ಏನು ಸರ್ ಮಾಡ್ತಿದ್ದೀರಿ? ನಮಸ್ತೆ ಸರ್, ನನ್ನ ಹೆಸರು ಶರಣಬಸಪ್ಪ ಮಾಸ್ತನವ್ರು ಅಂತೇಳಿ. ನಮ್ದು ಮೂಲತಃ ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಶ್ರೀ ಬಿಡಿತಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್. ನಮ್ದು ಶ್ರೀ ಮತ್ತು ಶ್ರವಣ ನೂನ್ಯ ಮಕ್ಕಳ ವಸತಿ ಶಾಲೆ ಇದೆ. ಮತ್ತು 14 ವರ್ಷದ ವಿಕಲಚೇತನರಿಗೆ ಹಾಗೂ ಐಡಿ ಆಟಿಸಮ್ ಮಕ್ಕಳಿಗೆ ರಿಹಾಬಿಲಿಟೇಷನ್ ಸೆಂಟರ್ ಇದೆ. ಗದಗ ಮತ್ತು ರೋಣ, ಲಕ್ಷ್ಮೀಶ್ವರ, ಕುಂದಗೋಳದಲ್ಲಿ 4 ಕೇಂದ್ರಗಳಿದೆ. ಅಲ್ಲಿ ಟೋಟಲ್ ಒಂದು ಸೆಂಟ್ರಲ್ಲಿ 25 ಮಕ್ಕಳು ಇರ್ತಾರೆ. ಅಲ್ಲಿ ಬಂದಂತ ಮಕ್ಕಳ ರಿಹಾಬಿಲಿಟೇಷನ್ಗೆ ಬಂದಂತ ಮಕ್ಕಳ ಖಾಲಿ ತಂದೆ ತಾಯಿಗಳು ಖಾಲಿ ಕುಂತಿರ್ತಾರೆ, ಅಥವಾ 10ನೇ ತರಗತಿ ಮುಂದಂತ ವಿಕಲಚೇತರ ಕಿವುಡ ಮತ್ತು ಮೂಕ ಮಕ್ಕಳು ಅವರಾಗಿರ್ಬೋದು, ಅವರೆಲ್ಲ ಖಾಲಿ ಕುಂತು ಬದ್ದಿ ನಮ್ಮ ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಹೋಗಿ ಅವರಿಗೆ ಉದ್ಯೋಗ ಅವಕಾಶ ನೀಡುವುದರ ಮೂಲಕ ಎನೇಬಲ್ ಇಂಡಿಯಾದಿಂದ ನಾವು ಜೂಟ್ ಬ್ಯಾಗ್ ಸೆಂಟರ್ನ ಮಾಡಿದ್ದೀವಿ. ಈ ಜೂಟ್ ಬ್ಯಾಗ್ ಸೆಂಟರ್ ಇಂದ ನಮ್ಮ ಗದಗ ಸೆಂಟ್ರಲ್ಲೇ ಇದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಈ ಪ್ರಾಡಕ್ಟ್ ಎಲ್ಲ ಗುಜರಾತಿಂದ ತರಿಸ್ತೀವಿ ರಾ ಮಟೀರಿಯಲ್. ಮತ್ತೆ ಇದು 80 ರೂಪೀಸ್ ಬೀಳುತ್ತೆ. ನೀವು ಎಷ್ಟಕ್ಕೆ ಮಾಡ್ತೀರಾ ಸರ್? ರೈಟ್ ಎಲ್ಲ ಹಾಕಿಲ್ವಲ್ಲ ಸರ್? ಅಂದ್ರೆ ಇದು 80 ರೂಪೀಸ್ ಸರ್. ಹಾಂ, ಇದು 80 ರೂಪೀಸ್. ಹಾಂ, ಇದು 100 ರೂಪೀಸ್. ಇದು 200 ರೂಪೀಸ್. 250 ರೂಪಾಯಿ. ಇದರಲ್ಲಿ ಒಳಗೆ ಲೇಸ್ ಇದೆ, ಜಿಪ್ ಇದೆ, ವಾಟರ್ ಬ್ಯಾಗ್ ಕೂಡ ನಾವು ಕ್ಯಾರಿ ಮಾಡ್ಬೋದು. ಲಗೇಜ್ ಬ್ಯಾಗ್ ತರ ಇದೆ. ಇದೆಲ್ಲ ಪರಿಸರ ಸ್ನೇಹಿ ಜೂಟ್ ಬ್ಯಾಗ್ ಆಗಿರೋದ್ರಿಂದ ವಿಕಲಚೇತನರಿಗೆ ಅವಕಾಶ ಕೊಡಬೇಕು, ಅನುಕಂಪ ಬೇಡ ಅಂತೇಳಿ ಅವರಿಗೆ ಅವಕಾಶ ಕೊಡೋದ್ರ ಮೂಲಕ ನಾವು ಈ ಒಂದು ಹೆಜ್ಜೆ ಮುಂದೋಗಿ ವಿಕಲಚೇತನಕ್ಕಾಗಿ ಜೂಟ್ ಸೆಂಟರ್ ಮಾಡಿದ್ದೀವಿ. ತಾವು ಎಲ್ಲಿರೋದು ಸರ್? ಗದಗ ಸೆಂಟರ್ ಸರ್. ಗದಗ. ಇದು ಜಾಗ ಹೇಗೆ ಸರ್? ಗದಗಲ್ಲೇ ಇದೆ ಸರ್. ಇಲ್ಲ ಇಲ್ಲ ಇಲ್ಲ, ಇದು ಜಾಗ ಕೊಟ್ಟಿದ್ದಾರಲ್ಲ, ಯಾರು ಕೊಟ್ಟಿರೋದು? ಈ ಗವಿಮಠದ ಅಜ್ಜವರು ನಮಗೆ ಹೋದ ವರ್ಷದಿಂದ 2 ವರ್ಷ ಆಯ್ತು ಸರ್ ನಾವು ಇಲ್ಲಿ ಬರಾಕತ್ತು. ಇದನ್ನ ಉಚಿತವಾಗಿ ಅಜ್ಜವರು ನಮಗೆ ಜಾಗವನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ಕೊಟ್ಟಿದ್ದಾರೆ. ಈ ಸ್ಟಾಲ್ ಅಲ್ಲಿ ನಮ್ಗೆ ಹಾಕ್ಲಿಕ್ಕೆ ಉಚಿತವಾಗಿ ಜಾಗವನ್ನ ಗವಿ ಅಜ್ಜವರು ಹೋದ ವರ್ಷದಿಂದ. ನೀವು ಇರೋದಿಲ್ಲಿ? ನಾವಿರೋದು ಗದಗಲ್ಲಿ. ಗದಗ ಸೆಂಟರ್. ಈಗ ಹೋದ ವರ್ಷದಿಂದ ಇಲ್ಲಿ ಬಂದಿದ್ದೀವಿ ಇದಕ್ಕೆ ಜೂಟ್ ಬ್ಯಾಗ್ ಸೆಂಟರ್. ಸ್ನೇಹಿತರೆ ನಮಸ್ತೆ. ನಮಸ್ತೆ ಸ್ನೇಹಿತರೆ, ಈಗ ವಿಶೇಷವಾಗಿ ಗೇಟ್ ತೋರಿಸ್ತೀವಿ. ಇದು ಮೊದಲನೇ ಗೇಟ್. ನಾನು ಮುಂದೆಯಿಂದ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ನಾನು ಮುಂದೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಈಗ ವಿಷಯ ಏನಪ್ಪಾ ಅಂದ್ರೆ, ನಾನು ಒಬ್ಬ ವಿಕಲಚೇತನ. 2020ರಿಂದ ನಾನು 20ರಿಂದ ಬರ್ತಾ ಇದ್ದೀನಿ.